ಭೈರತಿ ಸುರೇಶ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಕೊಠಡಿಯಲ್ಲಿ ದುಡ್ಡು ಸಿಕ್ಕಿದೆ, ಚಿನ್ನ ಸಿಕ್ಕಿದೆ, ಇದು ಬಂಗಾರದ ಭ್ರಷ್ಟಾಚಾರ ಅಂತಂದು ಹೇಳಿ ಬಿಜೆಪಿ ಇಟ್ಸ್ ಎ ಕಾರಿಡಾರ್ ಇಡೀ ವಿಧಾನಸೌಧ ನನ್ ಕೊಠಡಿ ಏನ್ರಿ? ಯಾರೋ ಬಿಜೆಪಿ ಹೇಳಿದ ಯೂಸ್ಲೆಸ್ ಫಾಲೋ ಅಂತ ನನ್ನ ಯಾಕೆ ಕೇಳ್ತಾ ಇದೀರಾ ನೀವು? ನನ್ ಕೊಠಡಿ ಅಲ್ಲ, ಅದು ಕಾರಿಡಾರ್ ಅಲ್ಲಿ ನನ್ನ ಇಲಾಖೆಗೆ ಸಂಬಂಧಪಟ್ಟಿರೋನು ಅಲ್ಲ. ಕಳ್ತನ ಮಾಡಿರೋನು ವಿಧಾನಸೌಧದಲ್ಲಿ ಎಂತದ್ದು ವಾಚ್ಮ್ಯಾನ್ ಕೆಲಸ ಮಾಡ್ತಾನಲ್ಲ ಅವನು. ಈಗ ಗೃಹ ಸಚಿವರು ಕೂಡ ಅದನ್ನ ತನಿಖೆ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ತನಿಖೆ ಮಾಡ್ಲಿ. ತನಿಖೆ ಏನ್ ಮಾಡ್ತಾರೆ? ಯಾರು ಕಳ್ಳನವನೇ ಅವನು ಇಟ್ಕೊಂಡು ಹೋಗ್ತಾರೆ, ಮಾಡ್ಲಿ. ಯಾರು ಬೇಡ ಅಂದಿದ್ದು? ಐ ವೆಲ್ಕಮ್ ಇಟ್. ನೀವೇನಾದ್ರೂ ಅದರ ಬಗ್ಗೆ ಕೇಳಿದಿರಾ ಸರ್? ನಿಮ್ಮ ಕಚೇರಿ ಸಿಬ್ಬಂದಿಗಳಿಗೆ ಅವ್ರಿಗೆ ಮಾಹಿತಿ ಏನಾದ್ರು ಪಡ್ಕೊಂಡಿದ್ದೀರಾ? ಸಿಬ್ಬಂದಿಗೂ ಅದಕ್ಕೆ ಸಂಬಂಧ ಏನಪ್ಪಾ? ಆಚೆ ಅವನು ಕಿಟಕಿ ಒಳಗೆ ಇಟ್ಬಿಟ್ಟು ಹೋಗಿರೋದು, ಕಂಪ್ಲೇಂಟ್ ಹಂಗೆ ಆಗಿರೋದು. ಪಾಪ ಅವ್ನು ಯಾರೋ ಅಮಾಯಕನ್ ಕಳ್ಕೊಂಡಿರೋನ್, ಪಾಪ ಅವನು ಆಚೆ ಇಟ್ಬಿಟ್ಟು ಹೋಗೋನೆ. ಅದನ್ನ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಕೊಡ್ಸಕ್ಕೆ ಅವ್ನ ಅರೆಸ್ಟ್ ಮಾಡೋರು. ಅವ್ನ ಯಾರೋ ಕಳ್ತನ ಮಾಡಿರೋನ್ನ. ಅದು ನನ್ ಕೊಠಡಿ ಅಂತ ಯಾಕೆ ಹೇಳ್ತೀರಾ? ದಾಖಲಾಗೋ ಟೈಮ್ ಅಲ್ಲಿ ನಿಮ್ಮ ಹೆಸರು ನಿಮ್ಮ ಕಚೇರಿ ಅಂತಾನೆ ಬಂದಿದೆ ಸರ್. ಕಚೇರಿ ಅಂತಲ್ರಿ. ಈಗ ನಾಳೆ ದಿನ ಯಾರೋ ಒಬ್ಬ ಅಮಾಯಕನ ನಿಮ್ಮ ಆಫೀಸ್ ಬರ್ತಾನೆ, ಅಲ್ಲಿ ಯಾರೋ ಎತ್ಕೊಂಡು ಹೋಗ್ಬಿಡ್ತಾರೆ ನಿಮ್ಮ ಆಫೀಸ್ ಸ್ಟಾಫ್ ಯಾರೋ ಪಾಪ ಅಮಾಯಕನ್ ಕಳ್ಕೊಂಡವನ, ಅವ್ನ ಯಾರೋ ಕಳ್ಳ ತಗೊಂಡೋಗವನ ಹಿಡ್ಕೊಂಡವ್ರೆ. ಇದಿಷ್ಟು ಭೈರತಿ ಸುರೇಶ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.